ಅವ್ನು ಯಾರೋ ಯೂಟ್ಯೂಬರ್ ಅಂತೆ ಮುಕ್ಕಳಪ್ಪ. ಏನು ಅಂತ ಹೆಸರು ಅದು? ಮದುವೆ ಆಗಿ ಸುಳ್ಳು ದಾಖಲೆ ಕೊಟ್ಟಿದ್ದಾನಂತೆ. ಅದಕ್ಕೆ ಏನಾಗ್ಬಿಟ್ಟು ಹಾರ ಬದಲಾಯಿಸ್ಕೊಳ್ಳಿ. ಬಾ ಸೈನ್ ಹಾಕ್ ಮದ್ವೆ ಆಗೋಣ. ನೀನಲ್ಲ ಇವಳು, ಬಾ ಸೈನ್ ಹಾಕು. ಇಲ್ಲ ಹಾಕ್ಲಾ? ಅದಕ್ಕಿಂತ ಇಂಪಾರ್ಟೆಂಟು ಹೇಗೆ ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡ್ತಾರೆ ಅದನ್ನ ನೋಟಿಸ್ ಪೀರಿಯಡ್ ಇಲ್ಲದೆ ಅಕ್ಕಿ ಕೊಟ್ಬಿಡ್ತೇನೇನು? ಮಾಡಿ ಅವರಿಬ್ರು ಇಷ್ಟಪಟ್ಟಾಗ ತಪ್ಪಲ್ಲ. ನೋಟಿಸ್ ಪೀರಿಯಡ್ ಇಲ್ಲದೆ ಸೇಮ್ ಡೇ ಹೆಂಗ್ ಮಾಡ್ತಾನೆ ದಟ್ ಸಬ್ ರಿಜಿಸ್ಟ್ರಾರ್ ಮಸ್ಟ್ ಬಿ ಅರೆಸ್ಟೆಡ್. ಹೆಂಗ್ ಮಾಡ್ತಾರೆ ನಂಗೆ ಅರ್ಥ ಆಗ್ಲಿಲ್ಲ. ಇದು ಕಾನೂನು ಪ್ರಕಾರ ಆಗೋದು ಬಿಡೋದು ಅವ್ರು ಬಿಟ್ಟಿದ್ದಿದ್ದೆ ಗೇನ್. ಇನ್ನು ಅವ್ರು ಹೇಳ್ತಾರೆ ಬರೀ ಬೋಗಸ್ ದಾಖಲೆ ಕೊಟ್ಟಿದ್ದಾರೆ, ಸೃಷ್ಟಿ ಮಾಡಿದ ದಾಖಲೆ ಮೇಲೆ ಮಾಡಿದ್ದಾರೆ ಅಂತ. ಸಬ್ ರಿಜಿಸ್ಟ್ರಾರ್ ಮೇಲೆ ಕ್ರಮ ತಗೋಬೇಕು ಅವಾಗ. ಎಲ್ಲ ಹಾಳು ಮಾಡಬೇಡ, ನೀನ್ ಕಾಲಡ್ಕ ತಿಂಕಣಲೆ. ಮತ್ತೆ ಮುಸ್ಲಿಂ ಧರ್ಮ ಬಿಟ್ಟು ಹಿಂದೂ ಧರ್ಮಕ್ಕೆ ಬರ್ರಿ ನೋಡೋಣ ಅಂತ ಹುಡುಗಿ ತಾಯಿ ಏನೋ ಸವಾಲು. ಅದು ಆಕ್ಚುಲಿ ಚೆನ್ನಾಗಿರೋ ಆ ಹುಡುಗಿಗೆ ಬಿಟ್ಟಿದ್ದು, ಅವನಿಗೆ ಬಿಟ್ಟಿದ್ದು. ಬಟ್ ಅವನೇನೋ ಹೇಳಿದ ನಾವು ಕನ್ವರ್ಟ್ ಮಾಡಿಲ್ಲ ಅಂತ. ಮಾಡಿದ್ರೆ ಮಾತ್ರ ಡಬಲ್ ಪ್ರಾಬ್ಲಮ್ ಆಗ. ಒಂದು ನೀನು ಯೂಟ್ಯೂಬಲ್ಲಿ ಸುಳ್ಳು ಹೇಳಿಬಿಟ್ಟು ಆ ಹೆಣ್ಣು ಮಗಳನ್ನ ಮೆಚ್ಚಿರೋದು, ಇಂಪರ್ಸನೇಷನ್ ಅದು. ಎರಡನೇದು ನಿನ್ ಮತಾಂತರ ಮಾಡಿದ್ರೆ ನಾವು ಮಾಡಲ್ಲ, ನಾವು ನೆಮ್ಮದಿಯಾಗಿರಕ್ ಬಿಟ್ಟುಬಿಡಿ ಅಂತ ಹೇಳಿದ್ದೊಂದು ಡ್ರಾಮಾ ಆಗ್ಬಿಡುತ್ತೆ. ಅನ್ನವಣ್ಣ ಮಾತಾಯ್ದು ಇಡೀ ಊರಲ್ಲಿ ನಮ್ಮಂತ ಒಳ್ಳೆ ಹುಡುಗರು ಎಲ್ಲಿ ಸಿಗ್ತಾರಣ್ಣ ನಿನ್ಗೆ? ನೋಡೋಣ ಮುಂದೆ ಹೇಗೆ ಇದು ಅನಾವರಣಗೊಳ್ಳುವುದು ಎಂದು. ಈಗ ಫೈನಲ್ ಆಗಿ ಏನು ಹೇಳ್ಬೋಣ? ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಹಾಕ್ತಾನೆ, ಹಾಕಿಸ್ಕೋಬೇಕು.